ರೈತರಿಗೆ ಹೇಳಿದ್ದೊಂದು ಕೊಡೋದೊಂದು ಅನ್ನೋ ರೀತಿನಲ್ಲಿ ಆಗುತ್ತಾ ಈ ಬೆಳವಣಿಗೆ ಅನ್ನೋ ಅನುಮಾನ ಮೂಡ್ತಾ ಇದೆ. ಏನಕ್ಕೆ ಅಂತ ಹೇಳ್ತೀವಿ ನಿಮ್ಗೆ ನೋಡಿ. ಸಕ್ಕರೆ ಕಾರ್ಖಾನೆ ಮಾಲೀಕರ ಸಂಪೂರ್ಣ ಸಹಮತ ಇಲ್ಲ. ಇದಕ್ಕೆ ಹೆಚ್ಚುವರಿ 50 ರೂಪಾಯಿ ಕೊಡೋದಕ್ಕೆ ಕೆಲ ಮಾಲೀಕರು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹಣ ಕೊಡೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಸಿಎಂಗೆ ಹೇಳಿದ್ದಾರಂತೆ ಕಾರ್ಖಾನೆ ಮಾಲೀಕರು. ಹೆಚ್ಚುವರಿ ಹಣ ಕೊಡಬೇಕಾದ್ರೆ ಮಾಲೀಕರ ಬೇಡಿಕೆ ಕೂಡ ಈಡೇರಬೇಕು ಅಂತ ಪಟ್ಟು ಹಿಡಿತಾ ಇದ್ದಾರೆ. ವಿವಿಧ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಮಾಲೀಕರು ಇಟ್ಟಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಅಧಿಕೃತ ಆದೇಶವನ್ನ ಸರ್ಕಾರ ಹೊರಡಿಸುತ್ತೆ. ಕಡ್ಡಾಯವಾಗಿ ಹೆಚ್ಚುವರಿ ಹಣವನ್ನ ನೀಡುವಂತೆ ಉಲ್ಲೇಖ ಮಾಡೋ ಸಾಧ್ಯತೆ ಇದೆ. ಆದರೆ ಇದಕ್ಕೆ ಇವ್ರು ಒಪ್ಕೊಳ್ಳಲ್ಲ. ಸರ್ಕಾರ 50 ರೂಪಾಯಿ ಕೊಟ್ಕೊಳ್ತಾರ, 50-50 ಸೂತ್ರದಡಿ ಕೊಟ್ಕೊಳ್ಳಿ, ಬಟ್ ನಾವು ಕೊಡಬೇಕಂದ್ರೆ ನಮ್ದೊಂದಷ್ಟು ರೂಲ್ಸ್ ಇದೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಬೇಡಿಕೆ ಏನು ಅಂತ ನೋಡೋಣ. ಓಕೆ, ಸಕ್ಕರೆ ಕಾರ್ಖಾನೆಯ ಮಾಲೀಕರ ಬೇಡಿಕೆ ಈ ರೀತಿ ಇದೆ. ಕಾರ್ಖಾನೆಯಿಂದ ಖರೀದಿ ಮಾಡುವಂತಹ ವಿದ್ಯುತ್ ದರ ಇದೆಯಲ್ಲ, ವಿದ್ಯುತ್ನ ಪ್ರಮಾಣ ಇದೆಯಲ್ಲ, ಅದನ್ನು ಹೆಚ್ಚಿಸಬೇಕು ಅಂತ ಹೇಳ್ತಿದ್ದಾರೆ. ಪ್ರತಿ ಯೂನಿಟ್ಗೆ 5 ರೂಪಾಯಿ 50 ಪೈಸೆಯನ್ನು ಕೊಡಬೇಕು. ಈಗ 3 ರೂಪಾಯಿ 50 ಪೈಸೆ ಕೊಡ್ತಾ ಇದ್ದಾರೆ. 2 ರೂಪಾಯಿ ಹೆಚ್ಚು ಮಾಡಬೇಕು ಅನ್ನೋದು ಈ ಫ್ಯಾಕ್ಟರಿ ಓನರ್ಗಳ ಡಿಮ್ಯಾಂಡ್ ಆಗಿರುವಂಥದ್ದು. ಆಮೇಲೆ ಅವರು ಮಹಾರಾಷ್ಟ್ರದ ಎಕ್ಸಾಂಪಲ್ ಕೊಡ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ವಿದ್ಯುತ್ ಖರೀದಿ ಮಾಡೋದಕ್ಕೆ ಒಪ್ಪಂದಾನೆ 6.5 ರೂಪಾಯಿ ಇದೆ. ಅವರು ನೋಡಿ, ನೀವು ನಾವು ಬೆಲೆ ಹೆಚ್ಚಳ ಮಾಡ್ಬೇಕಂತೀರ, ನೀವು ಕೊಡೋಕ್ಕಾಗಲ್ವಾ ಅಂತ ಅವರು ಮಹಾರಾಷ್ಟ್ರದ ಎಕ್ಸಾಂಪಲ್ ಕೊಡ್ತಿದ್ದಾರೆ. ಇನ್ನು ಸಕ್ಕರೆ ದರವನ್ನು ಏರಿಸುವುದಕ್ಕೆ ಕೇಂದ್ರದ ಮೇಲೆ ಒತ್ತಡವನ್ನು ಹೇರಬೇಕು ಅಂತ ಕೂಡ ಹೇಳಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಪತ್ರ ಕೂಡ ಬರೆದಿದ್ದಾರೆ. ಸಕ್ಕರೆಯ ವಾಣಿಜ್ಯ ಮತ್ತು ಗೃಹ ಬಳಕೆಯ ದರವನ್ನು ನೀವು ಡಿವೈಡ್ ಮಾಡಬೇಕು, ಪ್ರತ್ಯೇಕಿಸಬೇಕು ಅಂಥೇಳಿ. ಎಥೆನಾಲ್ ಹಂಚಿಕೆಯ ಪ್ರಮಾಣವನ್ನು ಏರಿಕೆ ಮಾಡಬೇಕು ಅನ್ನುವಂತಹ ಡಿಮ್ಯಾಂಡ್ ಕೂಡ ಇಟ್ಟಿದ್ದಾರೆ. ಕಾರ್ಖಾನೆಗಳು ಮಾರಾಟ ಮಾಡುವಂತಹ ವಿದ್ಯುತ್ಗೆ ತೆರಿಗೆಯನ್ನು ಇಳಿಸಬೇಕು, ಟ್ಯಾಕ್ಸನ್ನು ನೀವು ಕಡಿಮೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಪ್ರತಿ ಯೂನಿಟ್ಗೆ 60 ಪೈಸೆ ತೆರಿಗೆಯನ್ನು ನಿಗದಿಪಡಿಸಿದ್ದನ್ನು ನೀವು ಕಡಿಮೆ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನು ಕೂಡ ಸರ್ಕಾರದ ಮೇಲೆ ಇಟ್ಟಿದ್ದಾರೆ. MSP ಏರಿಕೆಗೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ಇವೆಲ್ಲವೂ ಕೂಡ ಫ್ಯಾಕ್ಟರಿ ಓನರ್ಸ್ಗಳು ರಾಜ್ಯ ಸರ್ಕಾರದ ಮುಂದಿಟ್ಟಿರುವಂತಹ ಡಿಮ್ಯಾಂಡು. ಒಂದು ರೀತಿ ಸಂಕಷ್ಟದ ಮೇಲೆ ಸಂಕಷ್ಟವನ್ನು ರಾಜ್ಯ ಸರ್ಕಾರ ಎದುರಿಸ್ತಾ ಇದೆ. ಇಷ್ಟು ದಿನ ಅನ್ನದಾತರ ಬೇಡಿಕೆ, ಈಗ ಫ್ಯಾಕ್ಟರಿ ಮಾಲೀಕರ ಬೇಡಿಕೆ ಏನು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ನಾನೇನ್ ಮಾಡ್ಬೇಕು ನಾವು ಹೇಳ್ಬೇಕಲ್ಲ. ಈಗ ನಮ್ಗೆ 10-9 ನಾವೇನು ಹೇಳ ಮೇಡ್ರಿ, ನಮಗೇನು ಗೊತ್ತಿಲ್ಲ. ನೀವು ನಮಗೆ ಕೂಡ್ತೀರಿ, ನಮ್ಮ ಇದ್ದವರು ನಮಗೆ ರೈತರಿಗೆ ಇದ್ರಾಗ ಭಾಳ ಅನ್ಯಾಯ ನಮ್ಮ ಸುಳ್ಳಾನ ಕರ್ಸಿ ನಮ್ಗೆ assured us that we will take a delegation from the state, our state, to the central government to ensure that the MSP, ethanol prices, ethanol allocation and sugar export decisions will be taken on timely, so that factory will be able to pay the announced price of 3,200 rupees per metric ton. ಮಾಲೀಕರು ಕೂಡ ಅನೇಕ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಅದನ್ನು ಸಾಲ್ವ್ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರದ ಕ್ರಮಗಳು ಯಾವ ರೀತಿಯಾಗಿರುತ್ತೆ? ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳೇ ಅವರನ್ನು ಮುಂದಕ್ಕೆ ಕುಂಡ್ರಿಸ್ಕೊಂಡು ಅವ್ರು ಯಾವ ವಿಷಯಗಳನ್ನು ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ, ಆ ಎಲ್ಲ ವಿಷಯಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಅಡ್ರೆಸ್ ಮಾಡಿದ್ದಾರೆ. ಅದನ್ನು ಪರಿಹಾರ ಕೂಡ ಕಂಡುಕೊಡ್ತಕ್ಕಂಥ ಕೆಲವು ಮಾಲೀಕರು ಸಿಎಂ ಅವರು ಹೇಳಿದಂಗೆ ಬಹುತೇಕರು ಒಪ್ಪಿದ್ದಾರೆ, ಕೆಲವರು ಒಪ್ಪಿಲ್ಲ ಅನ್ನುವಂಥದ್ದು. ಸೊ ಅವರು ಮನವೊಲಿಸುವಂಥದ್ದು ಆದೇಶದ ಮೂಲಕ ಏನಾದರೂ ಅವ್ರ ಮೇಲೆ ಒತ್ತಡ ಹಾಕುವಂಥದ್ದು ಏನಾದರೂ ಆಗುತ್ತಾ ಅಂತ ನೋಡಿ. ಒಪ್ಕೊಳ್ತಾರಂತಕ್ಕಂಥ ಆತ್ಮವಿಶ್ವಾಸ ಇದೆ. ಪ್ರಯತ್ನ ನಾವು ಮಾಡ್ತೀವಿ, ಅವರು ಮಾಡಲೇಬೇಕು. ಯಾಕೆಂದರೆ ರೈತರ ಜೊತೆ ಸಹಕಾರದಿಂದ ಕಾರ್ಖಾನೆ ನಡೆಸಬೇಕಾದ್ರೆ ಇದು ಎಲ್ಲರಿಗೂ ಅನ್ವಯ ಆಗ್ತದೆ. ಸರ್ಕಾರಕ್ಕೂ ಆಗುತ್ತೆ, ಕಾರ್ಖಾನೆ ಮಾಲೀಕರಿಗೂ ಆಗುತ್ತೆ. ಸರ್, ಕೊನೆ ಪ್ರಶ್ನೆ. ಕೇಂದ್ರದ ಬಳಿ ನಿಯೋಗ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಚರ್ಚೆಗಳಾಗಿದ್ದಾವೆ. ಪ್ರಮುಖವಾದಂಥ ಅಂಶಗಳು ಯಾವ ಇರ್ತಾ ಇದೆ ನೋಡಿ? ಎಕ್ಸ್ಪೋರ್ಟ್ ಇಶ್ಯೂನಲ್ಲಿ ಪರ್ಮಿಷನ್ ಕೊಡ್ತಾ ಇರಲಿಲ್ಲ, ಕಡಿಮೆ ಕೋಟಾ ಕೊಡ್ತಾರಂತಕ್ಕಂಥ ವಿಚಾರ ಇದೆ. ಇಥಿನಾಲಿಗೆ ರೇಟ್ ಹೆಚ್ಚು ಮಾಡಬೇಕಂತಕ್ಕಂಥ ವಿಚಾರ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, ಸದ್ಯ ರಾಜ್ಯ ಸರ್ಕಾರ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಂತೆ ಕಾಣಿಸ್ತಾ ಇದೆ. ಬಟ್ ಅನ್ನದಾತರ ಬೇಡಿಕೆಯನ್ನೇನೋ ಈಡೇರಿಸಿದಂತಾಯಿತು. ಈಗ ಕಾರ್ಖಾನೆಯ ಮಾಲೀಕರು ಹೊಸ ಡಿಮ್ಯಾಂಡನ್ನು ಮುಂದಿಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಮತ್ತಷ್ಟು ಹೊಸ ಸಂಕಷ್ಟವನ್ನು, ಈಗಿನ ಪರಿಸ್ಥಿತಿಯನ್ನು ಮತ್ತಷ್ಟು ಜಟಿಲಗೊಳಿಸುತ್ತಾ ಅಂತ?
ಪ್ರೇಮ್, ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಮಾಲೀಕರ ಜೊತೆ ಸುಮಾರು 5-5.5 ಗಂಟೆಗಳ ಕಾಲ ಸಂಧಾನ ಸಭೆಯನ್ನ ಮಾಡಿದ್ರು. ಅಂತಿಮವಾಗಿ 50 ರೂಪಾಯಿ ಹೆಚ್ಚಿಗೆ ಕೊಡಬೇಕು ಅನ್ನುವಂತ ಮನವಿಯನ್ನ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಸಭೆಯಲ್ಲೇ ಮಾಡಿದ್ರು. ಆದ್ರೆ ಬಹುತೇಕ ಮಾಲೀಕರು 50 ರೂಪಾಯಿ ಕೊಡೋದಕ್ಕೆ ಒಪ್ಪಿಲ್ಲ ಅನ್ನುವಂತ ಮಾಹಿತಿಗಳು ನಮಗೆ ಲಭ್ಯವಾಗ್ತಿದ್ದಾವೆ. ಆದ್ರೂ ಕೂಡ ಸರ್ಕಾರ ಅವರನ್ನ ಮನವೊಲಿಸುವಂತ ಪ್ರಯತ್ನ ಮಾಡಿ ಅಧಿಕೃತವಾಗಿ ಘೋಷಣೆ ಮಾಡಿದೆ. 50 ರೂಪಾಯಿ ಮಾಲೀಕರು ಕೊಡುವಂತದ್ದು, 50 ರೂಪಾಯಿ ಸರ್ಕಾರ ಕೊಟ್ಟು 100 ರೂಪಾಯಿ ಹೆಚ್ಚುವರಿಯಾಗಿ ರೈತರಿಗೆ ಕಬ್ಬಿನ ಬೆಲೆಯನ್ನು ಕೊಡಬೇಕು ಅನ್ನುವಂತ ನಿರ್ಧಾರವನ್ನು ಮಾಡಿದ್ದಾರೆ. ಆದ್ರೆ ಈಗ ಮಾಲೀಕರು ಒಪ್ತಾರಾ ಅನ್ನುವಂಥ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ. ಯಾಕೆಂದ್ರೆ ನಿನ್ನೆಯ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಸಭೆಯಲ್ಲಿ ಬಹುತೇಕ ಮಾಲೀಕರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೇನು ಅಂತಂದ್ರೆ, ನಾವು ಹೆಚ್ಚುವರಿ 50 ರೂಪಾಯಿ ಕೊಡಬೇಕಾದ್ರೆ ನಮಗೂ ಕೂಡ ಅನೇಕ ಬೇಡಿಕೆಗಳಿದ್ದಾವೆ, ನಮಗೂ ಕೂಡ ಫ್ಯಾಕ್ಟರಿ ನಡೆಸೋದು ತುಂಬಾ ಕಷ್ಟ ಆಗ್ತಿದೆ. ಹಾಗಾಗಿ ನಮ್ಮ ಬೇಡಿಕೆಗಳನ್ನ ನೀವು ಈಡೇರಿಸಿದ್ರೆ ನಾವು ಬೇಕಾದ್ರೆ 50 ರೂಪಾಯಿ ಹೆಚ್ಚುವರಿ ಕೊಡುವಂತ ವಿಚಾರವನ್ನ ನಿರ್ಧಾರ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ನಿನ್ನೆ ಸಿಎಂ ಸಭೆಯಲ್ಲಿ ಹೇಳಿದ್ದಾರೆ. ಅವರ ಬೇಡಿಕೆಗಳನ್ನ ನಾವು ಈಗಾಗಲೇ ಹೇಳಿದ್ವಿ. MSP ಜಾಸ್ತಿ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕುವಂತದ್ದು, ವಿದ್ಯುತ್ ಖರೀದಿ ಸರ್ಕಾರ ಏನ್ ಮಾಡ್ತಿದೆ ಅದರ ದರವನ್ನ 2 ರೂಪಾಯಿ ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು ಮಾಲೀಕರ ಒತ್ತಾಯ ಆಗಿದೆ. ಮತ್ತೆ ಟ್ಯಾಕ್ಸ್ ಏನ್ ಕಟ್ತಿದ್ದಾರೆ ಪ್ರತಿ ಯೂನಿಟ್ಗೆ 60 ಪೈಸಾ, ಅದನ್ನ ಕಡಿಮೆ ಮಾಡಬೇಕು ಅನ್ನುವಂಥದ್ದು ಮಾಲೀಕರ ಒತ್ತಾಯ. ಹೀಗೆ ಒಂದು 5-6 ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಮಾಲೀಕರಿಟ್ಟಿದ್ದಾರೆ. ಆ ಒಂದು ಬೇಡಿಕೆಗಳು ಈಡೇರಿದ್ರೆ ಬಹುಶಃ ಮಾಲೀಕರು 50 ರೂಪಾಯಿ ಹೆಚ್ಚುವರಿಯನ್ನ ಕೊಡೋದಕ್ಕೆ ಒಪ್ಪೋದು ಅಂತ ಅನ್ಸುತ್ತೆ. ಆದ್ರೆ ಸರ್ಕಾರ ಇದ್ಯಾವುದಕ್ಕೂ ಭರವಸೆಯನ್ನ ಕೊಟ್ಟಿಲ್ಲ. ಮಾಲೀಕರ ಜೊತೆ ಮುಂದೆ ಸಭೆಯನ್ನ ಮಾಡ್ತೀವಿ, ನೀವು ಈಗ ಸಹಕಾರ ಕೊಡಿ ಅನ್ನುವಂತ ಮಾತನ್ನ ಮಾತ್ರ ಸಿಎಂ ಅವರು ಹೇಳಿದ್ದಾರೆ. ಹಾಗಾಗಿ ಈಗ ಮಾಲೀಕರು 50 ರೂಪಾಯಿನ ಹೆಚ್ಚುವರಿಗೆ ಕೊಡ್ತಾರಾ ಇಲ್ಲ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ನಿನ್ನೆ ಸಿಎಂ ಅವರು ಅಧಿಕೃತವಾಗಿ 2-3 ದಿನಗಳಲ್ಲಿ ನಾವು ಆದೇಶವನ್ನ ಹೊರಡಿಸ್ತೀನಿ ಅನ್ನುವಂತ ಮಾತುಗಳನ್ನ ಹೇಳಿರೋದ್ರಿಂದ ಆ ಆದೇಶ ಬಂದ ಬಳಿಕ ಮಾಲೀಕರು ಕೊಡ್ತಾರಾ ಇಲ್ಲ ಅನ್ನುವಂಥದ್ದು ನೋಡಿ, ಕೊಡದೇ ಹೋದ್ರೆ ಮಾಲೀಕರ ಮೇಲೆ ಕ್ರಮಕ್ಕೆ ಸರ್ಕಾರ ಮುಂದಾಗುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಆದ್ರೆ ಒಂದಂತೂ ಸ್ಪಷ್ಟ, ಮಾಲೀಕರು ಕೊಡದೇ ಹೋದ್ರೆ 50 ರೂಪಾಯಿ ಸರ್ಕಾರದ ವತಿಯಿಂದ ಅಂತೂ ರೈತರಿಗೆ ಸಿಗುತ್ತೆ. ಇನ್ನುಳಿದ 50 ರೂಪಾಯಿನ ಮಾಲೀಕರಿಂದ ಯಾವ ರೀತಿ ಸರ್ಕಾರ ಕೊಡಿಸುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.